ಹಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಂ 6th ಸೆಮಿಸ್ಟರ್ ಇನ್ಕಮ್ ಟ್ಯಾಕ್ಸ್ ಸಬ್ಜೆಕ್ಟ್ ನಲ್ಲಿ 10 ಮಾರ್ಕ್ಸ್ ಗೆ ಕೇಳುವಂತಹ ಸೆಟ್ ಆಫ್ ಕ್ಯಾರಿ ಫಾರ್ವರ್ಡ್ ಪ್ರಾಬ್ಲಮ್ ನ ಯಾವ ರೀತಿ ಕೇಳ್ತಾರೆ ಮತ್ತು ಹೇಗೆ ಅದನ್ನು ಸಾಲ್ವ್ ಮಾಡಬೇಕು ಅನ್ನೋದನ್ನ ಡಿಸ್ಕಷನ್ ಮಾಡೋಣ. ಮೊದಲಿಗೆ ಫಾರ್ಮ್ಯಾಟ್ ನೋಡ್ತಾ ಹೋಗೋಣ. ಸೊ ಕ್ಯಾಲ್ಕುಲೇಷನ್ ಆಫ್ ಗ್ರಾಸ್ ಟೋಟಲ್ ಇನ್ಕಮ್ ಅಂತ ಹೆಡಿಂಗ್ ಹಾಕಿ 3 ಕಾಲಮ್ ತಗೋತೀವಿ. 5 ಹೆಡಿಂಗ್ಸ್ ಬರುತ್ತೆ. ಇನ್ಕಮ್ ಫ್ರಮ್ ಸ್ಯಾಲರಿ, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ಇನ್ಕಮ್ ಫ್ರಮ್ ಬಿಸಿನೆಸ್, ಹಾಗೆ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ ಮತ್ತು ಇನ್ಕಮ್ ಫ್ರಮ್ ಅದರ್ ಸೋರ್ಸ್. 5 ಹೆಡಿಂಗ್ ನೆನಪಿಟ್ಕೋಬೇಕು. ಸೊ ಸ್ಯಾಲರಿ ಬಂದಾಗ ಡೈರೆಕ್ಟ್ ಆಗಿ ಔಟರ್ ಕಾಲಮ್ ನಲ್ಲಿ ಅಮೌಂಟ್ ತಗೋಬೇಕು. ಅದಕ್ಕೆ ರಿಡಕ್ಷನ್ಸ್ ಮೈನಸ್ ಏನು ಇರೋದಿಲ್ಲ. ಹೌಸ್ ಪ್ರಾಪರ್ಟಿ ಬಂದಾಗ ಸೊ ಯಾವ್ದು ಪ್ರಾಫಿಟ್ ಕೊಟ್ಟಿದ್ದಾರೆ, ಯಾವ್ದು ಲಾಸ್ ಕೊಟ್ಟಿದ್ದಾರೆ, ಒಂದಕ್ಕೊಂದು ಅಡ್ಜಸ್ಟ್ ಮಾಡಿ ಅಂದ್ರೆ ಮೈನಸ್ ಮಾಡಿ ಅಮೌಂಟ್ ನ ಔಟರ್ ಕಾಲಮ್ ನಲ್ಲಿ ತಗೋಬೇಕು. ಇನ್ಕಮ್ ಫ್ರಮ್ ಬಿಸಿನೆಸ್ ಬಂದಾಗ ರೆಗ್ಯುಲರ್ ಬಿಸಿನೆಸ್ ಅಂತ ಬೇರೆ, ಸ್ಪೆಕ್ಯುಲೇಷನ್ ಬಿಸಿನೆಸ್ ಅಂತ ಬೇರೆ ಮಾಡಬೇಕು. ಫಸ್ಟ್ ರೆಗ್ಯುಲರ್ ಬಿಸಿನೆಸ್ ಸಾಲ್ವ್ ಮಾಡಬೇಕು. ರೆಗ್ಯುಲರ್ ಬಿಸಿನೆಸ್ ಸಾಲ್ವ್ ಮಾಡುವಾಗ ಕ್ವಶನ್ ಅಲ್ಲಿ ಫಸ್ಟ್ ಪ್ರಾಫಿಟ್ ಹುಡುಕಿ ತಗೋಬೇಕು, ಲಾಸ್ ತಗೋಬೇಕು, ಆಮೇಲೆ ಕರೆಂಟ್ ಇಯರ್ ಡೆಪ್ರಿಸಿಯೇಷನ್ ಇರುತ್ತೆ ಅದನ್ನ ತಗೋಬೇಕು, ಆಮೇಲೆ ಕ್ಯಾರಿ ಫಾರ್ವರ್ಡ್ ಲಾಸ್ ಕೊಟ್ಟಿರ್ತಾರೆ. ಲಾಸ್ ನಲ್ಲಿ 2 ರೀತಿ. ಸೊ ರೆಗ್ಯುಲರ್ ನಾರ್ಮಲ್ ಆಗಿ ಲಾಸ್ ಕೊಡೋದು ಬೇರೆ, ಕ್ಯಾರಿ ಫಾರ್ವರ್ಡ್ ಅಂತ ಹೆಡಿಂಗ್ ಕೊಟ್ಟು ಬೇರೆ ಅಡ್ಜಸ್ಟ್ಮೆಂಟ್ಸ್ ಕೊಟ್ಟಿರ್ತಾರೆ, ಅದ್ರಲ್ಲಿ ಒಂದು ಲಾಸ್ ಇರುತ್ತೆ, ಕ್ಯಾರಿ ಫಾರ್ವರ್ಡ್ ಲಾಸ್ ಅಂತ ಕರಿತೀವಿ. ಡೆಪ್ರಿಸಿಯೇಷನ್ ಅಲ್ಲಿ 2 ವಿಧ, ಕರೆಂಟ್ ಇಯರ್ ಡೆಪ್ರಿಸಿಯೇಷನ್ ಅಂತ ಕೊಟ್ಟಿರ್ತಾರೆ, ಅನ್ ಅಬ್ಸಾರ್ಬ್ಡ್ ಡೆಪ್ರಿಸಿಯೇಷನ್ ಅಂತ ಕೊಟ್ಟಿರ್ತಾರೆ. ಸೊ ಇವಿಷ್ಟು ಮೈನಸ್ ಮಾಡಿದಾಗ ಪ್ರಾಫಿಟ್ ಅಲ್ಲಿ ಬರೋ ಇನ್ಕಮ್ ಹೊರದಿಸಬೇಕು. ಒಂದ್ ವೇಳೆ ಲಾಸ್ ಆದ್ರೆ ಒಳಗಡೆ ಬರೆದು ಕ್ಯಾರಿ ಫಾರ್ವರ್ಡ್ ಅಂತ ಬರೀಬೇಕು. ಸ್ಪೆಕ್ಯುಲೇಷನ್ ಬಿಸಿನೆಸ್ ಪ್ರಾಫಿಟ್, ಅದರಲ್ಲಿ ಲಾಸ್ ಅಷ್ಟೇ ಮೈನಸ್, ಇದರಲ್ಲಿ ಯಾವುದೇ ಡೆಪ್ರಿಸಿಯೇಷನ್ ಇದ್ರೆ ಅಡ್ಜಸ್ಟ್ಮೆಂಟ್ಸ್ ಬರೋದಿಲ್ಲ. ಸೊ ಒಂದ್ ವೇಳೆ ಇದು ಮೈನಸ್ ಅಮೌಂಟ್ ಬಂದ್ರೆ ಒಳಗಡೆ ಬರೆದು ಕ್ಯಾರಿ ಫಾರ್ವರ್ಡ್ ಮಾಡಬೇಕು. ಇದು ಏನಾದ್ರು ಪ್ಲಸ್ ಅಮೌಂಟ್ ಇದ್ರೆ ಅದರಲ್ಲಿ ಮೈನಸ್ ಅಮೌಂಟ್ ಅಡ್ಜಸ್ಟ್ ಆಗುತ್ತೆ, ಮೇಲಿಂದು ಪ್ಲಸ್ ಇಲ್ಲ ಅಂದ್ರೆ ಅಡ್ಜಸ್ಟ್ ಆಗಲ್ಲ. ನೆಕ್ಸ್ಟ್ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಮತ್ತು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ 2 ಹೆಡಿಂಗ್ ಮಾಡ್ಕೋಬೇಕು. ಸೊ ಲಾಭದಲ್ಲಿ ನಷ್ಟವನ್ನು ಮೈನಸ್ ಮಾಡಬೇಕು, ಲಾಭದಲ್ಲಿ ನಷ್ಟವನ್ನು ಮೈನಸ್ ಮಾಡಬೇಕು. ಸೊ ಲಾಂಗ್ ಟರ್ಮ್ ಗೇನ್ ಜೊತೆ ಶಾರ್ಟ್ ಟರ್ಮ್ ಅಡ್ಜಸ್ಟ್ ಆಗುತ್ತೆ, ಮೈನಸ್ ಮಾಡಬಹುದು. ಆದ್ರೆ ಶಾರ್ಟ್ ಟರ್ಮ್ ಗೇನ್ ಇದ್ದು ಇದು ಲಾಸ್ ಇದ್ರೆ ಅಡ್ಜಸ್ಟ್ ಆಗಲ್ಲ. ಸೊ ಲಾಂಗ್ ಟರ್ಮ್ ಯಾವಾಗ್ಲೂ ಲಾಸ್ ಬಂದಾಗ ಒಳಗಡೆ ಬರೆದು ಕ್ಯಾರಿ ಫಾರ್ವರ್ಡ್ ಅಂತ ಬರೀಬೇಕು. ಇನ್ಕಮ್ ಫ್ರಮ್ ಅದರ್ ಸೋರ್ಸ್, ಸೊ ಸ್ಯಾಲರಿ, ಹೌಸ್, ಕ್ಯಾಪಿಟಲ್ ಶಬ್ದ ಬಿಟ್ಟು, ಬಿಸಿನೆಸ್ ಶಬ್ದ ಬಿಟ್ಟು ಕ್ವಶನ್ ಅಲ್ಲಿ ಏನೇ ಬಂದ್ರು ಅವೆಲ್ಲ ಅದರ್ ಸೋರ್ಸ್. ಇದರಲ್ಲಿ ಪೇಡ್ ಸ್ಪೆಂಟ್ ಅಂತ ಬಂದ್ರೆ ಅವನ್ನ ತಗೋಬಾರದು. ನೆಕ್ಸ್ಟ್ ಏನೇನ್ ರೂಲ್ಸ್, ಸ್ಯಾಲರಿ ಮೇಲೆ ಯಾವುದೇ ರಿಡಕ್ಷನ್ ಇರೋದಿಲ್ಲ. ಸೊ ಹೌಸ್ ಪ್ರಾಪರ್ಟಿ ಲಾಸ್ ನಾವು ಕೇವಲ ಸ್ಯಾಲರಿ ಅಥವಾ ಬಿಸಿನೆಸ್ ಇಂದ ಮಾತ್ರ ಅಡ್ಜಸ್ಟ್ ಮಾಡಬಹುದು. ಬಿಸಿನೆಸ್ ಲಾಸ್ ನಾವು ಸ್ಯಾಲರಿ ಜೊತೆ, ಹೌಸ್ ಜೊತೆ ಮತ್ತು ಅದರ್ ಇನ್ಕಮ್ ಜೊತೆ ಅಡ್ಜಸ್ಟ್ ಮಾಡಬಹುದು. ಕ್ಯಾಪಿಟಲ್ ನಲ್ಲಿ ಲಾಸ್ ಆದ್ರೆ ಕ್ಯಾಪಿಟಲ್ ಲಾಸ್ ನ ಕ್ಯಾರಿ ಫಾರ್ವರ್ಡ್ ಮಾಡಬೇಕು, ಬೇರೆ ಯಾವುದ್ರ ಜೊತೆ ಅದು ಅಡ್ಜಸ್ಟ್ ಆಗಲ್ಲ. ಸೊ ನೆಕ್ಸ್ಟ್ ಕ್ಯಾರಿ ಫಾರ್ವರ್ಡ್ ಲಾಸಸ್, ಸೊ ಯಾವುದನ್ನ ನಾವು ಹೆಚ್ಚಾಗಿ ಕ್ಯಾರಿ ಫಾರ್ವರ್ಡ್ ಅಂತ ಬರ್ತೀವಿ. ಸ್ಪೆಕ್ಯುಲೇಷನ್ ಅಮೌಂಟ್ ಮೈನಸ್ ಬಂದ್ರೆ ಅಂದ್ರೆ ಬಿಸಿನೆಸ್ ಹೆಡಿಂಗ್ ನಲ್ಲಿ ಸ್ಪೆಕ್ಯುಲೇಷನ್ ಬಿಸಿನೆಸ್ ಅಂತ ಹೆಡಿಂಗ್ ಹಾಕಿರ್ತೀವಿ, ಅದರಲ್ಲಿ ಮೈನಸ್ ಅಮೌಂಟ್ ಬಂದ್ರೆ ಕ್ಯಾರಿ ಫಾರ್ವರ್ಡ್ ಮಾಡಬೇಕು, ಅದು ಅಡ್ಜಸ್ಟ್ ಮಾಡಬಾರ್ದು. ಕ್ಯಾಪಿಟಲ್ ಗೇನ್ ಅಲ್ಲಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಮೈನಸ್ ಬಂದ್ರೆ ಅದನ್ನ ಕ್ಯಾರಿ ಫಾರ್ವರ್ಡ್ ಮಾಡಬೇಕು, ಅಡ್ಜಸ್ಟ್ ಮಾಡಬಾರ್ದು. ಸೊ ಈ ರೀತಿಯಾಗಿರುತ್ತೆ. ಸೊ ಒಂದು ಎಕ್ಸಾಂಪಲ್, ಒಂದು ಪ್ರಾಬ್ಲಮ್ ನಾವು ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಒಂದು ಎಕ್ಸಾಂಪಲ್ ತಗೊಂಡಿದ್ದೀನಿ. ಮಿಸ್ಟರ್ ಪ್ರತಾಪ್ ಫರ್ನಿಶಸ್ ದ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ಆಫ್ ಹಿಸ್ ಇನ್ಕಮ್. ಫಸ್ಟ್ ನಮ್ ಕೇಳಿದ್ದು ಇದು ಸಾರಿ ಅವ್ನು ಕೊಟ್ಟಿರೋದು ಹೌಸ್ ಪ್ರಾಪರ್ಟಿ ಡೀಟೇಲ್ಸ್ ಕೊಟ್ಟಿದ್ದಾರೆ. ಪ್ರಾಪರ್ಟಿ ಎಕ್ಸ್ ನಿಂದ ಲಾಭ ಬಂದಿದೆ, ಪ್ರಾಪರ್ಟಿ ವೈ, ಪ್ರಾಪರ್ಟಿ ಜೆಡ್ ಹೌಸ್ ನಿಂದ ಲಾಸ್ ಆಗಿದೆ. ಸೊ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಹೆಡಿಂಗ್ ಅಲ್ಲಿ 3 ಬರುತ್ತೆ. ನೆಕ್ಸ್ಟ್ ನೋಡೋಣ, ಬಿಸಿನೆಸ್ ಇದೆ. ಸೊ ಬಿಸಿನೆಸ್ ಅಲ್ಲಿ ಒಂದೇದು ಪ್ರಾಫಿಟ್ ಫ್ರಮ್ ಟೆಕ್ಸ್ಟೈಲ್ ಅಂತ ಹೇಳಿದರೆ, ಪ್ರಾಫಿಟ್ ಫ್ರಮ್ ಕಾಟನ್ ಬಿಸಿನೆಸ್ ಅಂತ ಹೇಳಿದರೆ, 2 ಬಿಸಿನೆಸ್ ಇಂದ ಪ್ರಾಫಿಟ್ ಇದೆ. ಸ್ಪೆಕ್ಯುಲೇಷನ್ ಪ್ರಾಫಿಟ್ ಇದೆ, ಇದೊಂದು ಸಬ್ ಹೆಡಿಂಗ್. ಸ್ಪೆಕ್ಯುಲೇಷನ್ ಲಾಸ್ ಇದೆ ಗೋಲ್ಡ್ ಸ್ಪೆಕ್ಯುಲೇಷನ್ ಇಂದ. ನೆಕ್ಸ್ಟ್ ಇವು ಬಿಸಿನೆಸ್ ಹೆಡಿಂಗ್ ಅಲ್ಲಿ ಬರುತ್ತೆ. ಇಷ್ಟು ಕ್ಯಾಪಿಟಲ್ ಗೇನ್ ಇದೆ, ಇವು ಕ್ಯಾಪಿಟಲ್ ನಲ್ಲಿ ಗೇನ್ ಹೆಡಿಂಗ್ ಅಲ್ಲಿ ಬರುತ್ತೆ. ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಹೆಡಿಂಗ್ ನಲ್ಲಿ ಇವು ಬರುತ್ತೆ. ಮತ್ತೆ ಇಷ್ಟಲ್ಲದೆ ಅಡ್ಜಸ್ಟ್ಮೆಂಟ್ಸ್ ಕೊಟ್ಟಿದ್ದಾರೆ ಹಿಂದಿನ ವರ್ಷದ ಕ್ಯಾರಿ ಫಾರ್ವರ್ಡ್ ಆಗಿರೋ ಲಾಸಸ್ ಮತ್ತು ಡೆಪ್ರಿಸಿಯೇಷನ್ಸ್ ಬಗ್ಗೆ. ನಾವು ಮೊದಲು ಇನ್ಕಮ್ ಕ್ಯಾಲ್ಕುಲೇಷನ್ ಆಫ್ ಗ್ರಾಸ್ ಟೋಟಲ್ ಇನ್ಕಮ್ ಅಂತ ಹೆಡಿಂಗ್ ಹಾಕಬೇಕು. ಸೆಟ್ ಆಫ್ ಕ್ಯಾರಿ ಫಾರ್ವರ್ಡ್ ಅನ್ನೋ ಹೆಡಿಂಗ್ ಅಲ್ಲ, ಅದು ಪ್ರಾಬ್ಲಮ್ ನ ಮೆಥಡ್ ಹೆಸರಷ್ಟೇ. ಸೊ ಇವಾಗ 3 ಕಾಲಮ್ ಪ್ರಿಪೇರ್ ಮಾಡ್ಕೋಬೇಕು. ಪರ್ಟಿಕ್ಯುಲರ್ ಕಾಲಮ್, ಇನ್ನರ್ ರುಪೀಸ್ ಕಾಲಮ್, ಔಟರ್ ರುಪೀಸ್ ಕಾಲಮ್. ಫಸ್ಟ್ ಇನ್ಕಮ್ ಫ್ರಮ್ ಸ್ಯಾಲರಿ, ಈ ಕ್ವಶನ್ ಅಲ್ಲಿ ಸ್ಯಾಲರಿ ಬಂದಿಲ್ಲ, ಸೊ ಅದನ್ನ ಹೆಡಿಂಗ್ ಬರೆಯಲ್ಲ, 4 ಹೆಡಿಂಗ್ ಅಷ್ಟೇ ನಾವು ಸಾಲ್ವ್ ಮಾಡ್ತೀವಿ. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಹೆಡಿಂಗ್ ಹಾಕೊಂಡ್ಬಿಟ್ಟು ಈ ಕ್ವಶನ್ ಅಲ್ಲಿ ನೋಡಿದ್ವಿ, 1 ಪ್ರಾಫಿಟ್ ಇದೆ, 2 ಹೌಸ್ ನಿಂದ ಲಾಸ್ ಆಗಿದೆ. ಸೊ ಅದನ್ನ ಅಡ್ಜಸ್ಟ್ ಮಾಡೋಣ. ಸೊ 85,000 ಪ್ರಾಫಿಟ್ ಇದ್ರೆ 55 ಮತ್ತು 10 2 ಲಾಸ್ ಇದೆ.
ಸೊ 85,000 ಇಂದ ಪ್ರಾಫಿಟ್ ಆಗಿ 2 ಹೌಸ್ ನಿಂದ ಲಾಸ್ ಆಗಿದೆ. ಟೋಟಲ್ 65 ಲಾಸ್ ಇದೆ. ಮೈನಸ್ ಮಾಡಿಬಿಟ್ರೆ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಆನ್ಸರ್, ಫೈನಲ್ ಆನ್ಸರ್ ಸಿಕ್ತು. ಇನ್ನ ಬಿಸ್ನೆಸ್ ಹೆಡಿಂಗ್, ನೆಕ್ಸ್ಟ್ ಹೆಡಿಂಗ್ ಬಿಸ್ನೆಸ್ ಬರೋಣ. 2 ರೆಗ್ಯುಲರ್ ಬಿಸ್ನೆಸ್ ಇಂದ ಪ್ರಾಫಿಟ್ ಆಗಿದೆ. ಫಸ್ಟ್ ಪ್ರಾಫಿಟ್ ಬರ್ಕೋಬೇಕು. ಆಮೇಲೆ ಏನಾದ್ರೂ ಇಲ್ಲೇ ಲಾಸ್ ಇದ್ರೆ ಮೊದಲು ಅದನ್ನ ಮೈನಸ್ ಮಾಡ್ಕೋಬೇಕು. ಆಮೇಲೆ ಅನ್ಅಬ್ಸಾರ್ಬ್ಡ್ ಅಂದ್ರೆ ಹಿಂದಿನ ಲಾಸ್ ನ ಎಷ್ಟಿದೆ ಅಂದ್ರೆ ಲಾಸ್ ಫ್ರಮ್ ಕಾಟನ್ ಬಿಸ್ನೆಸ್ 50,000 ಇದೆ. ಇದನ್ನ ಅಡ್ಜಸ್ಟ್ ಮಾಡಬೇಕು. ಪ್ರಾಫಿಟ್ ಮೊದಲು, ಆಮೇಲೆ ಕರೆಂಟ್ ಇಯರ್ ಡೆಪ್ರಿಸಿಯೇಷನ್, ಆಮೇಲೆ ಕ್ಯಾರಿ ಫಾರ್ವರ್ಡ್ ಲಾಸ್, ಆಮೇಲೆ ಅನ್ಅಬ್ಸಾರ್ಬ್ಡ್ ಡೆಪ್ರಿಸಿಯೇಷನ್. ಇದೊಂದು ರೂಲ್ಸ್ ಇದೆ, ಆ ಟೈಪ್ ನೇ ಬಿಡಿಸಬೇಕು. ಹೆಡಿಂಗು ಇನ್ಕಮ್ ಫ್ರಮ್ ಬಿಸ್ನೆಸ್, ಅದರಲ್ಲಿ ಸಬ್ ಹೆಡಿಂಗ್ ರೆಗ್ಯುಲರ್ ಬಿಸ್ನೆಸ್ ಅಂತ ಹಾಕಿ ನೀವು ಸಾಲ್ವ್ ಮಾಡಿ. ಪ್ರಾಫಿಟ್ ಆಗಿರೋದು 2 ಬಿಸ್ನೆಸ್ ಇಂದ, ಒಂದು ಟೆಕ್ಸ್ಟೈಲ್ ಬಿಸ್ನೆಸ್ ಇಂದ, ಒಂದು ಕಾಟನ್ ಬಿಸ್ನೆಸ್ ಇಂದ. ಸೊ 2 ಟೋಟಲ್ ಮಾಡ್ಕೊಂತೀನಿ. ಆಮೇಲೆ ಇದರಲ್ಲಿ ಅಂದ್ರೆ ಈ 2 ಪ್ರಾಫಿಟ್ ತಗೊಂಡಿದ್ದಾರಲ್ಲ, ಇಲ್ಲಿ ಯಾವ್ದಾದ್ರು ಲಾಸ್ ಕೊಟ್ಟಿದ್ರೆ ಮೊದಲು ಅದನ್ನು ಮೈನಸ್ ಮಾಡಬೇಕು. ಅಂದ್ರೆ ಪ್ರೆಸೆಂಟ್ ಇಯರ್ ಲಾಸ್ ನ ಮೊದಲು ಮೈನಸ್ ಮಾಡಬೇಕು. ಆಮೇಲೆ ಕ್ಯಾರಿ ಫಾರ್ವರ್ಡ್ ಬಂದು ಅದರಲ್ಲಿ ಕರೆಂಟ್ ಇಯರ್ ಡೆಪ್ರಿಸಿಯೇಷನ್ ಮೈನಸ್ ಮಾಡಬೇಕು. ಆಮೇಲೆ ಈ ಲಾಸ್ ಆಗಿರುತ್ತಲ್ಲ ಇದನ್ನ ಮೈನಸ್ ಮಾಡಬೇಕು. ಆಮೇಲೆ ಅನ್ಅಬ್ಸಾರ್ಬ್ಡ್ ಡೆಪ್ರಿಸಿಯೇಷನ್. ಈ ಸೀರೀಸ್ ಒಳಗೆ ನೀವು ಬಿಡಿಸ್ಬೇಕು. ಸೊ ಡೆಪ್ರಿಸಿಯೇಷನ್ ಮೈನಸ್ ಮಾಡ್ತೀವಿ, ಆಮೇಲೆ ಲಾಸ್ ಕ್ಯಾರಿ ಫಾರ್ವರ್ಡ್ ಆಗಿದ್ದನ್ನ ಮೈನಸ್ ಮಾಡ್ತೀವಿ, ಆಮೇಲೆ ಅನ್ಅಬ್ಸಾರ್ಬ್ಡ್ ಡೆಪ್ರಿಸಿಯೇಷನ್ ಮೈನಸ್ ಮಾಡ್ತೀವಿ. ಬ್ಯಾಲೆನ್ಸ್ ಉಳಿದಿದ್ದನ್ನ ನಾವು ಇನ್ಕಮ್ ಫ್ರಮ್ ಬಿಸ್ನೆಸ್ ಅಂತ ಕರಿತೀವಿ. ನೆಕ್ಸ್ಟ್ ಇವಾಗ ಕ್ಯಾಪಿಟಲ್ಸ್ ಬರೋಣ. ಸೊ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ 2 ಹೆಡಿಂಗ್ ಬರುತ್ತೆ. ಲಾಂಗ್ ಟರ್ಮ್ ನಿಂದ ಗೇನ್ ಕೊಟ್ಟಿದ್ದಾರೆ, ಶಾರ್ಟ್ ಟರ್ಮ್ ನಿಂದ ಲಾಸ್ ಕೊಟ್ಟಿದ್ದಾರೆ. ಸೊ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಕೊಟ್ಟಿದ್ದಾರೆ, ಆದ್ರೆ ಇಲ್ಲಿ ಕ್ಯಾರಿ ಫಾರ್ವರ್ಡ್ ಇದೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್. ಫಸ್ಟ್ ಅದನ್ನ ಅಡ್ಜಸ್ಟ್ ಮಾಡಬೇಕು. ಸೊ ಲಾಂಗ್ ಟರ್ಮ್ ಅಲ್ಲಿ ಫಸ್ಟ್ ಲಾಂಗ್ ಟರ್ಮ್ ಅಡ್ಜಸ್ಟ್ ಆಗಬೇಕು. ಸೊ ಇನ್ನೊಂದು ಬಿಟ್ಟೆ ನಾನು, ಸ್ಪೆಕ್ಯುಲೇಷನ್ ಬಿಸ್ನೆಸ್. ಸೊ ಸ್ಪೆಕ್ಯುಲೇಷನ್ ಪ್ರಾಫಿಟ್ ಇದೆ, ಸ್ಪೆಕ್ಯುಲೇಷನ್ ಲಾಸ್ ಇದೆ. ಮೊದಲು ಪ್ರಾಫಿಟ್ ತಗೊಂಡು 1,25,000 ಇದೆ, ಲಾಸ್ 75,001 ಇದೆ, ಮತ್ತೆ ಕ್ಯಾರಿ ಫಾರ್ವರ್ಡ್ ಆಗಿರೋ ಒಂದು ಸ್ಪೆಕ್ಯುಲೇಷನ್ ಲಾಸ್ ಇದೆ 60,000. ಸೊ ಇವಾಗ ಸ್ಪೆಕ್ಯುಲೇಷನ್ ಪ್ರಾಫಿಟ್ ಎಷ್ಟು ಕೊಟ್ಟಿದ್ದಾರೆ 1,25,000. ಕರೆಂಟ್ ಇಯರ್ ಅಂದ್ರೆ ಆ ಪ್ರಾಫಿಟ್ ಕೆಳಗಡೆ ಲಾಸ್ ಕೊಟ್ಟಿದ್ದಾರೆ, ಅದು 75,000. ಮೈನಸ್ ಆಗಿ ನಮ್ಮ ಕಡೆ ಹೋದ್ರು ಬ್ಯಾಲೆನ್ಸ್ ಎಷ್ಟು ಬರೀ 50,000. ಆದ್ರೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಅವ್ರು ಕೊಟ್ಟಿರುವಂತಹ ಕ್ಯಾರಿ ಫಾರ್ವರ್ಡ್ ಆಗಿರುವಂತಹ ಸ್ಪೆಕ್ಯುಲೇಷನ್ ಲಾಸ್ ಎಷ್ಟಿದೆ 60,000 ಇದೆ. ನಾವು ಎಷ್ಟು ಅಡ್ಜಸ್ಟ್ ಮಾಡಬಹುದು, ನಮ್ಮ ಕಡೆ ಅಮೌಂಟ್ ಇರುತ್ತೆ 50,000. ಸೊ ಅಷ್ಟೇ ಅಡ್ಜಸ್ಟ್ ಮಾಡ್ತೀವಿ. ಸೊ ಉಳಿದ 10,000 ಕ್ಯಾರಿ ಫಾರ್ವರ್ಡ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಇನ್ನ ಕ್ಯಾಪಿಟಲ್ ಗೇನ್ ಬರೋಣ. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಫಸ್ಟ್ ಬಿಡಿಸೋಣ. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ 80 ಇದೆ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಆಗಿರೋದು 20 ಇದೆ. ಸೊ 80,000 ಅಲ್ಲಿ 20,000 ಫಸ್ಟ್ ಅಡ್ಜಸ್ಟ್ ಮಾಡೋಣ, 60,000 ಉಳಿತು. ಈಗ ಕ್ಯಾಪಿಟಲ್ ಲಾಸ್, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಇದೆ. ಸೊ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ 70 ಇದೆ, ಯಾವುದು ಗೇನ್ ಇಲ್ಲ ಶಾರ್ಟ್ ಟರ್ಮ್. ಸೊ ಶಾರ್ಟ್ ಟರ್ಮ್ ಅಡ್ಜಸ್ಟ್ ಆಗುತ್ತೆ ಲಾಂಗ್ ಟರ್ಮ್ ಜೊತೆಗೆ. ಸೊ 70 ನಮ್ಮ ಕಡೆ ಅಮೌಂಟ್ ಇಲ್ಲ, ಕೇವಲ 16 ಅಡ್ಜಸ್ಟ್ ಮಾಡಿ 10,000 ಕ್ಯಾರಿ ಫಾರ್ವರ್ಡ್ ಮಾಡ್ತೀವಿ. ಇನ್ನ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಹೆಡಿಂಗ್ ಬರೋಣ. ಸೊ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ನಲ್ಲಿ 3 ಕೊಟ್ಟಿದ್ದಾರೆ. ಒಂದರಲ್ಲಿ ಪರ್ಚೇಸ್ ಗೆ ಪೇಮೆಂಟ್ ಆಗಿದೆ ಅಂತ ಹೇಳಿದ್ದಾರೆ, ಅಂದ್ರೆ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ. ಸೊ ಎಕ್ಸ್ಪೆನ್ಸಸ್ ನಾವು ತಗೊಳ್ಳೋದು ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ನಲ್ಲಿ. ಓನ್ಲಿ ಹಾರ್ಸ್ ರೇಸ್ ಇದ್ದು ಮೇಂಟೆನೆನ್ಸ್ ಅಂತ ಬಂದಿದ್ರೆ ಅಷ್ಟೇ ಮೈನಸ್ ಗೆ ಎಕ್ಸ್ಪೆನ್ಸಸ್ ಅಂತ ತಗೋತೀವಿ. ಉಳಿದಿದ್ದು ಯಾವ ಎಕ್ಸ್ಪೆನ್ಸಸ್ ತಗೋಬಾರ್ದು ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ನಲ್ಲಿ. 2 ಇನ್ಕಮ್ ಕೊಟ್ಟಿದ್ದಾರೆ, ಆ 2 ಇನ್ಕಮ್ ನಾವು ಬರ್ಕೊಂತೀವಿ. ಸೊ ಟೋಟಲ್ ಮಾಡ್ಕೊಂಡ್ರೆ 55,000 ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಇನ್ಕಮ್ ಇದೆ. ಫೈನಲ್ ಆಗಿ ಯಾವ್ಯಾವ ಇನ್ಕಮ್ ನಮಗೆ ಬಂದಿದೆ, ಒಂದು ಹೌಸ್ ಪ್ರಾಪರ್ಟಿ ಇಂದ 20,000 ಬಂದಿದೆ, ರೆಗ್ಯುಲರ್ ಬಿಸ್ನೆಸ್ ನಿಂದ 2,95,000 ಪ್ರಾಫಿಟ್ ಬಂದಿದೆ. ಆದ್ರೆ ಸ್ಪೆಕ್ಯುಲೇಷನ್ ಬಿಸ್ನೆಸ್ ಇಂದ ಏನು ಸಿಗಲಿಲ್ಲ, ಕ್ಯಾಪಿಟಲ್ ಏನಿಂದ ಏನು ಸಿಗಲಿಲ್ಲ. ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಇಂದ 55,000 ಇದೆ. ಓವರ್ ಆಲ್ ಟೋಟಲ್ ಎಲ್ಲದರ ಟೋಟಲ್ ಸೇರಿಸಿದಾಗ 3,70,000 ಇದೆ. ಸೊ ಈ ರೀತಿಯಾಗಿ ನೀವು ಇನ್ಕಮ್ ಫ್ರಮ್ ಗ್ರಾಸ್ ಟೋಟಲ್ ಇನ್ಕಮ್ ಸೆಟ್ ಆಫ್ ಕ್ಯಾರಿ ಫಾರ್ವರ್ಡ್ ಪ್ರಾಬ್ಲಮ್ ನೀವು ಬಿಡಿಸಬಹುದು. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮೆಥಡ್ ನಮಗೆ ಸಿಗೋಣ.